ಫ್ರೋಸನ್ ಇರೋದ್ರಿಂದ ತಗೊಂಡ್ ಹೋಗ್ತೀನಿ. ಮ್ಯಾಚ್ ಬಾಕ್ಸ್ ತರ ಕಾಣ್ತಿದೆ ಅಲ್ಲ, 4 kg. ಸೊ ನನಗೆ ಇದು ಬೇಕು ನಾನು ತಗೊಂತ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಇಂಡಿಯನ್ ಗ್ರೋಸರಿ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋದಲ್ಲಿ ನಾವು ನಮ್ಮನೆಗೆ ಏನೆಲ್ಲ ಇಂಡಿಯನ್ ಗ್ರೋಸರಿ ಸ್ಟೋರಿಂದ ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನಮ್ಮ ಇಂಗೋಸ್ಟೆಡಲ್ಲೇ ಒಂದು ಲೋಟಸ್ ಮಾರ್ಕೆಟ್ ಅಂತ ಇದೆ, ಆ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ವಾಚ್ ಮಾಡ್ತಿದ್ರೆ, ಇದೆಲ್ಲ ಇನ್ನು 2-3 ವಿಡಿಯೋಸ್ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇಂಡಿಯನ್ ಗ್ರೋಸರಿ ಸ್ಟೋರಿಗೆ. ಇದೇ ನೋಡಿ, ನಾನಿವಾಗ ಶಾಪಿಂಗ್ ಮಾಡಕ್ ಬಂದಿರೋ ಇಂಡಿಯನ್ ಗ್ರೋಸರಿ ಸ್ಟೋರು. ಮ್ಯಾಚ್ ಬಾಕ್ಸ್ ತರ ಕಾಣ್ತಿದೆ ಅಲ್ಲ, ನೋಡಕ್ಕೆ ಇಲ್ಲೆಲ್ಲ ಗ್ರೋಸರಿ ಸ್ಟೋರ್ಗಳು ಮ್ಯಾಚ್ ಬಾಕ್ಸ್ ತರನೇ ಇರುತ್ತೆ, ಬಟ್ ಒಳಗಡೆ ದೊಡ್ಡದಾಗಿರುತ್ತೆ. ತೋರಿಸ್ತೀನಿ ನೋಡಿ. ಜರ್ಮನಿ ಸೂಪರ್ ಮಾರ್ಕೆಟಲ್ಲಿ ವೀಟ್ ಫ್ಲೋರ್ ಸಿಗುತ್ತೆ, ಬಟ್ ಅದರಲ್ಲಿ ನಂಬರಿಂಗ್ ಚೆಕ್ ಮಾಡಿ ತಗೋಬೇಕು. ನಾನೊಂದು 2-3 ಸಲ ಟ್ರೈ ಮಾಡಿದೆ, ಬಟ್ ನಂಗೆ ಅಷ್ಟು ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಇಂಡಿಯನ್ ಗ್ರೋಸರಿ ಸ್ಟೋರಿಂದನೇ ಸತ್ವ ಅಥವಾ ಆಶೀರ್ವಾದ್ ಅವ್ರದ್ದು ಗೋಧಿ ಹಿಟ್ಟು ಸಿಗುತ್ತೆ, ಸೊ ನಾನು ಅಲ್ಲಿಂದ ತೊಗೊಂಡು ಹೋಗ್ತೀನಿ. ರೈಸಲ್ಲಿ ಇಡ್ಲಿ ರೈಸು, ಬಾಯ್ಲ್ಡ್ ರೈಸು, ಮತ್ತು ಬಾಸುಮತಿ, ಮತ್ತು ಸೋನಾ ಮಸೂರಿ, ಜೀರಾ ರೈಸು ಇದೆಲ್ಲ ಸಿಗುತ್ತೆ ಇಲ್ಲಿ, ಬಟ್ ಸ್ವಲ್ಪ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಎಲ್ಲ ಕಡಲೆ ಹಿಟ್ಟು, ಅವಲಕ್ಕಿ, ಮತ್ತು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ರವೆ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಬಟ್ ಯೂಶಲಿ ಏನೇನು ನಾವು ತೊಗೊಂಡೋಗ್ಬೇಕು ಅಂದರೆ ನಾವೇನೇನು ತೊಗೊಂಡೋಗ್ತೀವಿ ಅನ್ನೋದನ್ನ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟಾಣಿ, ಕಡಲೆ, ಗ್ರೌಂಡ್ ನಟ್ಸು. ಸೊ ನನಗೆ ಇದು ಬೇಕು, ನಾನು ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಕೂಡ ಸಿಗುತ್ತೆ ಇಂಡಿಯನ್ ಸ್ಟೋರಲ್ಲಿ. ತುಪ್ಪ, ಮ್ಯಾಗಿ, ಮತ್ತು ದೇವ್ರ ದೀಪಕ್ಕೆ ಹಾಕೋ ಎಣ್ಣೆ, ಕುಕ್ಕಿಂಗ್ ಆಯಿಲು ಎಲ್ಲ ಸಿಗುತ್ತೆ. ಇದೆಲ್ಲ ಉಪ್ಪಿನಕಾಯಿ, ಇಲ್ಲಿ ಎಲ್ಲ ಥರದ ಉಪ್ಪಿನಕಾಯಿನೂ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಸ್ನ್ಯಾಕ್ಸು. ನಮ್ಮ ಕರ್ನಾಟಕದಲ್ಲಿ ಏನೇನು ಸ್ನ್ಯಾಕ್ಸ್ ಸಿಗುತ್ತೋ ಎಲ್ಲನೂ ಸಿಗುತ್ತೆ, ಇನ್ಕ್ಲೂಡಿಂಗ್ ಪಾರ್ಲೆಜಿ ಬಿಸ್ಕೆಟಿಂದ ಹಿಡ್ದು. ಸೊ ನಮಗೆ ಇಲ್ಲಿ ಬಂದರೆ ಒಂಥರ ಖುಷಿ, ಎಲ್ಲೋ ನಮ್ಮ ಇಂಡಿಯಾದಲ್ಲಿ ಬಂದಿದ್ದೀವಿ ಅನ್ನೋ ಥರ. ಇವನ್ ಲೇಸು, ಕುರ್ಕುರೆನೂ ಕೂಡ ನಮಗೆ ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗಲ್ಲ, ಇಲ್ಲೇ ಸಿಗೋದು. ಇಲ್ಲಿ ಫ್ರೋಝನ್ ಪರೋಟ, ಫ್ರೋಝನ್ ವೆಜಿಟೇಬಲ್ಸು, ಆಲ್ಸೋ ಡ್ರೈ ಕೊಕೊನೆಟ್ಟು, ಫ್ರೋಝನ್ ಕೊಕೊನೆಟ್ಟು ಎಲ್ಲ ಸಿಗುತ್ತೆ. ಕೊಕೊನೆಟ್ ಬಂದು ಲಾಸ್ಟ್ ಟೈಮ್ ತಂದಿದ್ದೆ ಇತ್ತು ಡ್ರೈ ಕೊಕೊನೆಟ್ಟು, ಸೊ ಹಾಗಾಗಿ ನಾನೇನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಈ ಸಲ. ಆಲ್ಸೋ ಇಲ್ಲಿ ನೀವು ನೋಡ್ಬೋದು MTR ಪ್ರಾಡಕ್ಟ್ಸ್ ಇದೆ, ಇಡ್ಲಿ, ದೋಸೆ, ಮತ್ತು ರವಾ ಇಡ್ಲಿ, ಉತ್ತಪ್ಪ ಅದೆಲ್ಲ. ಇಲ್ಲಿ ನೋಡಿ, ಕ್ಲೋಸಪ್ಪು, ಪಿಯರ್ಸು, ಮೈಸೂರು ಸ್ಯಾಂಡಲ್ ಸೋಪು, ವಾಟಿಕಾ, ಕೊಕೊನೆಟ್ ಆಯಿಲ್ ಎಲ್ಲ ಸಿಗುತ್ತೆ. ಇದು ಇಲ್ಲಿ ತೋರಿಸ್ತಿರೋದು ಯಾವುದು ನಮಗೆ ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗಲ್ಲ. ಪುಡಿ ಬೆಲ್ಲ ಮತ್ತು ಅಚ್ಚ ಬೆಲ್ಲನೂ ಸಿಗುತ್ತೆ ಇಲ್ಲಿ. ಇಲ್ಲಿ MTR ಅವ್ರದ್ದು ಮಿನಿಟ್ ಮಿಲ್ಸ್ ಅಂತ ಇದೆ, ಜಸ್ಟ್ ಒಂದು ಪಾಕೆಟ್ ಇರುತ್ತೆ ಇದರೊಳಗಡೆ. ಅದನ್ನು ನಾವು ಬಿಸಿನೀರೊಳಗಡೆ ಹಾಕ್ಕೊಂಡು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಆಯಿತು. ಬಟ್ ಹೆಲ್ತ್ ವೈಸ್ ನೋಡಿದ್ರೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಮಸಾಲ ಪೌಡರ್ಸು ಮತ್ತು ಸ್ಪೈಸಸ್ಸು, ಚಕ್ಕೆ, ಲವಂಗ, ಸೋಂಕಾಳು, ಏಲಕ್ಕಿ, ಏನೇನು ಬೇಕೋ ಎಲ್ಲ ಇದೆ ಇಲ್ಲಿ. ಸೊ ನಮಗೆ ತೆಂಗಿನಕಾಯಿ ಅಂತ ಸಿಗೋದೆ ಇಂಡಿಯನ್ ಗ್ರೋಸರಿ ಸ್ಟೋರಿಗೆ ಬಂದಾಗ. ಅದು ಒಂದೊಂದು ಒಳಗಡೆ ಕೊಳ್ತೋಗಿರುತ್ತೆ ನೋಡಿ, ಕಾಯಿ ಒಳಗಡೆ ಕೊಬ್ಬರಿ ಆಗಿಬಿಟ್ಟಿರುತ್ತೆ, ನಾವು ಹುಡುಕಿ ತಗೋಬೇಕು. ಅಲ್ಲಿ ನೀರಿದೆ ಅನಿಸುತ್ತೆ. ಸೊ ನೋಡಿ, ಕರಿಬೇವು ಕೂಡ ಸಿಗುತ್ತೆ ಇಲ್ಲಿ. ಊರಲ್ಲಿ ನಮ್ಮ ಮನೆ ಹತ್ರ 2 ಮರ ಇದೆ, ಎಲ್ಲ ಫ್ರೀಯಾಗಿ ಕಿತ್ಕೊಂಡು ಹೋಗ್ತಾರೆ. ನಾನಿಲ್ಲಿ ದುಡ್ಡು ಕೊಟ್ಟು ತಗೊತಾ ಇದ್ದೀನಿ. ಆಲ್ಸೋ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ, ಡೈಲಿ ಸೇಮ್ ವೆಜಿಟೇಬಲ್ಸ್ ಇರಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಫೈನಲಿ ನಂಗೆ ಏನೇನು ಬೇಕೋ ಎಲ್ಲ ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊತಾ ಇದ್ದೀನಿ. ಸೊ ನಂದು ಶಾಪಿಂಗ್ ಮುಗೀತು ಇವಾಗ. ತುಂಬಾ ಲಗೇಜ್ ಇರೋದ್ರಿಂದ ನಾನು ಡೆಲಿವರಿ ಕೊಟ್ಟು ಬಂದೆ. ಸೊ ಬೈ ದ ಎಂಡ್ ಆಫ್ ದಿ ಡೇ ಅಂದ್ರೆ ನೈಟ್ 8 o'clock ಒಳಗಡೆ ನಮ್ಗೆ ಡೆಲಿವರಿ ಮಾಡ್ತಾರೆ. ಕೆಲವೊಂದಿಷ್ಟು ಐಟಮ್ಸ್ ನಾನು ತಗೊಂಡ್ ಹೋಗ್ತಾ ಇದ್ದೀನಿ, ಫ್ರೋಝನ್ ಇರೋದ್ರಿಂದ ತಗೊಂಡ್ ಹೋಗ್ತೀನಿ. ಸೊ ಇದೆಲ್ಲ ಐಟಮು ಬಂದ್ಮೇಲೆ ಯಾವ್ದ್ಯಾವ್ದು ಎಷ್ಟು ಬೇಕಾಗುತ್ತೆ ಇಂಡಿಯನ್ ಗ್ರೋಸರಿ ನಮ್ಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ.
ನಿನ್ನೆ ತಾನೇ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಬಿಸಿಲು ಹೇಗಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ನೋಡಿ ಹೆಂಗಿದೆ ವೆದರ್. ಈ ಊರಲ್ಲೂ ಸೂರ್ಯ ಬರ್ತಾನ ಅಂತ ಅನ್ನೋ ಥರ ಇದೆ. The next day. ಸೊ ನೆನ್ನೆ ನೈಟೇ ಎಲ್ಲ ತಂದ್ಕೊಟ್ಟು ಹೋದ್ರು. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತಿದ್ದೆ, ನಾನು ನೆನ್ನೆ ಶಾಪಿಂಗ್ ಹೋಗಿದ್ನಲ್ಲ ಇಂಡಿಯನ್ ಗ್ರಾಸರಿ ಸ್ಟೋರು, ಅದು ಬಂದ್ಬಿಟ್ಟು ನಮ್ಮ ಕನ್ನಡದವ್ರದ್ದೆ. ಅಲ್ಲೋದ್ರೆ ಒಂಥರ ಖುಷಿ, ಕನ್ನಡದಲ್ಲಿ ಮಾತಾಡೋಕೆ ಒಬ್ರು ಸಿಗ್ತಾರೆ ಅಂತ. ನಿಪ್ಪಾಣಿಯವರು ಇಲ್ಲಿ ಶಾಪ್ ಓಪನ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ನಮ್ಮ ಮನೇಲಿ ಇಂಡಿಯನ್ ಗ್ರಾಸರಿ ಸ್ಟೋರಿಂದ ಪರ್ ಮಂತ್ ಏನೇನು ತರ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ಐಟಮ್ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸೋದೊಂದೇ ಬಾಕಿ ಇದೆ. ಶುರು ಮಾಡೋಣ ಬನ್ನಿ. ಸೊ ಇದು ಸೋನಾ ಮಸೂರಿ ರೈಸು 10 kg ತಂದಿದ್ದೀನಿ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 23 euro. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಮಂತ್ ಇಂದು 10 kg ಸೋನಾ ಮಸೂರಿ ಪ್ಯಾಕೆಟ್ ಸೇಮ್ ತಂದಿದ್ದೆ, ಆವಾಗ 28 euro ಇತ್ತು. ಈ ಮಂತ್ 23 ಹಾಕಿದ್ದಾರೆ ಬಿಲ್ಲಿಂಗ್ ಅಲ್ಲಿ. ಅಂಡ್ ಅದು ಬಿಟ್ಟದ್ಮೇಲೆ ನಾನಿಲ್ಲಿ ಸತ್ಪಾ ಅವ್ರದ್ದು 5 kg ಗೋಧಿ ಹಿಟ್ಟು ತಂದಿದ್ದೀನಿ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಅವರು 11 euro ಹಾಕಿದ್ದಾರೆ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ದೊಡ್ಡ ಐಟಮ್ ಬಂದ್ಬಿಟ್ಟು ಇದೆರಡೆ. ಸೊ ಇದೆರಡು ಇದ್ದಿದ್ರಿಂದಲೇ ನಾನು ಅವರಿಗೆ ನೀವೇ ತಂದ್ಕೊಟ್ಟೋಗಿ ಅಂತ ಹೋಮ್ ಡೆಲಿವರಿ ಆಪ್ಷನ್ ಕೊಟ್ಟು ಬಂದಿದ್ದು, ಎತ್ಕೊಂಬರೋಕ್ಕಾಗಲ್ಲ ಅಂತ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ತಂದಿದ್ದೀನಿ 1/4 kg, ಬಿಕಾಸ್ ಇದು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕರಿಬೇವು ಸೊಪ್ಪು. ಇದ್ರ ಜೊತೆ ನಾನು ಬೆಂಡೆಕಾಯಿನೂ ಕೂಡ ತಂದಿದ್ದೆ, ಬಟ್ ಅದು ಆಲ್ರೆಡಿ ಕಿಚನಲ್ಲಿ ಸಾಂಬಾರು ಆಗಿಬಿಟ್ಟಿದೆ. ನೆಕ್ಸ್ಟ್ ಬಂದು 1/4 kg ಗೌರಿಕಾಯಿ ತಗೊಂಡಿದ್ದೀನಿ. ಇದು ಬಂದು ಶಿವಮೊಗ್ಗ ಸೈಡು ಗೌರಿಕಾಯಿ ಅಂತಾರೆ, ನಮ್ಮ ಅಮ್ಮ ಸೈಡ್ ಬಂದ್ಬಿಟ್ಟು ಇದನ್ನು ಜವಳಿಕಾಯಿ ಅಂತಾರೆ. ಗೊತ್ತಿಲ್ಲ ಯಾವ್ದು ಕರೆಕ್ಟ್ ಅಂತ, ನೀವೇ ಹೇಳಬೇಕು ನನಗೆ. ನಾನು ಯಾವ ವೆಜಿಟೇಬಲ್ಸ್ನ ಅಲ್ಲಿ ಪಿಕ್ ಮಾಡ್ತೀನಿ ಅಂತಂದರೆ, ಜರ್ಮನಿ ಸೂಪರ್ ಮಾರ್ಕೆಟಲ್ಲಿ ಯಾವ ವೆಜಿಟೇಬಲ್ ಸಿಗಲ್ವೋ ಅದನ್ನು ನಾನು ಇಂಡಿಯನ್ ಗ್ರಾಸರಿ ಸ್ಟೋರಿಂದ ತರ್ತೀನಿ. ಆ್ಯಂಡ್ ಅಲ್ಲಿ ವೆಜಿಟೇಬಲ್ ಏನು ತರ್ತೀವಿ ತುಂಬ ದಿನ ಇಟ್ಕೊಳಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನು 1/4 kg ಅಷ್ಟೇ ತಂದಿರೋದು ಎರಡೂ. ನೆಕ್ಸ್ಟ್ ಬಂದುಬಿಟ್ಟು ಕೊರಿಯಾಂಡರ್ ಪೌಡರ್ ತಂದಿದ್ದೀನಿ. ಇದಾದಮೇಲೆ ಪಿಕಲ್ಲು, ಟೊಮೊಟೊ ಪಿಕಲ್ ತಂದಿದ್ದೀನಿ. ನೆಕ್ಸ್ಟು 1 kg ಅವಲಕ್ಕಿ. ನೆಕ್ಸ್ಟು 1 kg ಗ್ರೌಂಡ್ನಟ್ ತಂದಿದ್ದೀನಿ. ಆಮೇಲೆ 1 kg ಇಡ್ಲಿ ರವೆ. ಆಮೇಲೆ ಒಂದು MTR ಅವ್ರದ್ದು ವಾಂಗಿಬಾತ್ ಪೌಡರು ಮತ್ತು ಬಿಸಿಬೇಳೆ ಬಾತ್ ಪೌಡರ್ ತಂದಿದ್ದೀನಿ. ನೆಕ್ಸ್ಟು 2 ಪ್ಯಾಕೆಟ್ ಮಂಡಕ್ಕಿ ತಂದಿದ್ದೀನಿ. 200 ಗ್ರಾಮ್ ಇದೆ ಈಚು, ಬಿಕಾಸ್ ಗಿರ್ಮಿಟ್ ಮಾಡೋಕ್ಕೆ, ಮಸಾಲೆ ಮಂಡಕ್ಕಿ ಮಾಡೋಕ್ಕೆ ಅಥವಾ ತಿಂಡಿ ಮಾಡೋಕ್ಕೂ ಬೇಕಾಗುತ್ತೆ ಇದು. ನೆಕ್ಸ್ಟು 1 kg ಗ್ರೀನ್ ಪೀಸ್ ತಂದಿದ್ದೀನಿ. ಬಟಾಣಿ ಯಾಕೆ ಇಷ್ಟೊಂದು ತಂದಿದ್ದೀನಿ ಅಂತಂದರೆ, ನಾನು ತಿಂಗಳಲ್ಲಿ ಒಂದು 3 ಸತಿನಾದ್ರು ಮಸಾಲೆ ಪುರಿ ಮಾಡೇ ಮಾಡ್ತೀನಿ. ಆಮೇಲೆ 1 kg ಹೆಸರು ಕಾಳು. ನೆಕ್ಸ್ಟು ಟೀ ಪುಡಿ. ಆ್ಯಕ್ಚುಲಿ ಟೀ ಪುಡಿ ಯಾವಾಗಲೂ ರೆಡ್ ಲೇಬಲ್ ತರ್ತಿದ್ದೆ, ಬಟ್ ಅಲ್ಲಿ ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಅಂದರು. ಸೊ ಯಾವುದೋ ಒಂದು ಎತ್ಕೊಂಬಂದಿದ್ದೀನಿ, ಟ್ರೈ ಮಾಡಿಲ್ಲ, ಇದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ತೆಂಗಿನಕಾಯಿ ಏನಕ್ಕೆ ಒಂದೇ ಒಂದು ತಂದಿದ್ದೀನಿ ಅಂತಂದರೆ, ನೀವೇ ವಿಡಿಯೋದಲ್ಲಿ ನೋಡಿದ್ರಿ, ಅಲ್ಲೆಲ್ಲ ಕೊಬ್ಬರಿ ಆಗಿಬಿಟ್ಟಿತ್ತು. ನೀರಿರೋ ಕಾಯಿ ಇದೊಂದೇ ಸಿಕ್ಕಿದ್ದು. ಸೊ ಇದೊಂದಲ್ಲೇ ಇಡ್ಲಿ ಮಾಡಿದಾಗ ಚಟ್ನಿ ಮಾಡ್ಕೊಂಡು ತಿಂದರೆ ಆಯಿತು. ಅದಾದಮೇಲೆ ನಾನು ಉದ್ದಿನ ಕಡ್ಡಿ ತಂದಿದ್ದೀನಿ. ಸೊ ಇದಿಷ್ಟು ಕಿಚನ್ ಐಟಮು, ನೆಸೆಸಿಟಿ ಇರೋದು ಎಲ್ಲರ ಮನೇಲೂ. ಇದು ಬಿಟ್ಟೆ ಅಂದರೆ ನೆಕ್ಸ್ಟ್ ಏನೇನು ತಂದಿದ್ದೀನೋ ಎಲ್ಲ ಕುರುಕ್ಲು ಐಟಮೇ ತಂದಿರೋದು. ಲೈಕ್ ಮಿಕ್ಸರು, ಬೂಂದಿ, ಆಮೇಲೆ ಹಲ್ವಾ ಪ್ಯಾಕೆಟು ಆಲ್ರೆಡಿ ಓಪನ್ ಕೂಡ ಆಗಿಬಿಟ್ಟಿದೆ. ಆಮೇಲೆ ಇನ್ನೊಂದು ಮ್ಯಾಗಿ. ಇದು ಮಸಾಲೆ ಪುರಿ ಮಾಡ್ತೀನಿ ಅನ್ನಲ್ಲ, ಸೊ ಅದಕ್ಕೆ ಸೇವು, ಲೇಸು. ಇದ್ರ ಮೇಲೆ 20 ರೂಪೀಸ್ ಇದೆ. ಇವ್ರು ನಮಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? 79 cents. 79 cents ಅಂದರೆ ಆಲ್ಮೋಸ್ಟ್ 70 ರೂಪಾಯಿ ಪೇ ಮಾಡ್ತೀವಿ ಆ ಪ್ಯಾಕೆಟಿಗೆ. ಆಮೇಲೆ ಇದು ಮಿಕ್ಸ್ಡ್ ಪರೋಟ, ವೆಜಿಟೇಬಲ್ ಪರೋಟ. ನೆಕ್ಸ್ಟು ಮಿಕ್ಸರು. ಸೊ ಈ ಕುರುಕ್ಲು ಐಟಮ್ ಬಿಟ್ಟು ಬಾಕಿದೆಲ್ಲ ಏನು ತಂದಿದ್ದೀನೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಇಷ್ಟು ಐಟಮ್ ಬೇಕೇ ಬೇಕಾಗುತ್ತೆ, ಕುರುಕ್ಲು ಐಟಮ್ ಬಿಟ್ಟು. ಗ್ರಾಸರಿ ಅಂತ ಹೇಳೋದಾದರೆ ಅಕ್ಕಿ, ಗೋಧಿ ಅಂತಲ್ಲ. ಆಲ್ಸೋ ಸೋಪ್ ತಂದಿದ್ದೀನಿ ಮೈಸೂರು ಸ್ಯಾಂಡಲ್ದು. ಇದ್ರ ಮೇಲೆ ಪ್ರೈಸ್ ಬಂದುಬಿಟ್ಟು 69 ರೂಪೀಸ್ ಇದೆ. ಸೊ ಬಟ್ ಬಿಲ್ಲಿಂಗಲ್ಲಿ ಬಂದುಬಿಟ್ಟು 2 € 49 ಅಂದರೆ ಆಲ್ಮೋಸ್ಟ್ 250 ರೂಪೀಸ್ ಹಾಕಿದ್ದಾರೆ. ಎಷ್ಟು ಡಬಲ್ ಅಲ್ಲ ತ್ರಿಬಲ್ ರೇಟ್ ಹಾಕ್ತಾರೆ. ತುಂಬ ಜನ ಹೇಳ್ತಾರೆ ಎಲ್ಲ ಅಲ್ಲೇ ಸಿಗುವಾಗ ಏನಕ್ಕೆ ಇಂಡಿಯಾಗೆ ಹೋದಾಗ ಅಷ್ಟೊಂದು ಲಗೇಜ್ ತುಂಬ್ಕೊಂಡು ಹೋಗ್ತೀರಾ ಗ್ರಾಸರೀಸ್ ಎಲ್ಲ ಅಂತಂದರೆ, ರೀಸನ್ ಇದೆ. ಏನಕ್ಕೆ ಅಂದರೆ ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ. ಸೊ ಇದಿಷ್ಟು ಐಟಮ್ಗೆ ನನಗೆ ಬಂದುಬಿಟ್ಟು 79 euros ಆಗಿದೆ. ಸೊ ಒಂದ್ಸಲ ನಾವು ಇಂಡಿಯನ್ ಗ್ರಾಸರಿಗೆ ಹೋದ್ವಿ ಅಂತಂದರೆ 79 euro 80 euro ಅಂತೂ ಮಾಡೇ ಮಾಡ್ತೀವಿ. ಸಮ್ಟೈಮ್ಸ್ 100 ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದಿಷ್ಟು ಐಟಮ್ಗೆ 79 euro ಆಗಿದೆ.
ಸೊ 79 ಯೂರೋ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಹೇಳ್ಬೇಕಂತಂದರೆ 7,000 ಚಿಲ್ಲರೆ ಏನೋ ಆಗುತ್ತೆ. 7,500ಕ್ಕೆ ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟು ಶಾಪ್ ಮಾಡ್ತೀವಿ, ಇಲ್ಲಿ ನೋಡಿ ಎಷ್ಟು ಬಂದಿದೆ ಅಂತ. ಸೊ ನಮ್ಮ ಮನೇಲಿ ಇಂಡಿಯನ್ ಗ್ರೋಸರಿ ಸ್ಟೋರಿಂದ ಏನೆಲ್ಲ ಶಾಪ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಮೇಯ್ನಾಗಿ ಬರೋದೇ ಅಕ್ಕಿ ಮತ್ತು ಗೋಧಿ. ಇದೇ ಐಟಮು ಮೇಯ್ನಾಗಿ ಇದೆರಡು ಖಾಲಿ ಆದ್ರೇ ನಾನು ಇಂಡಿಯನ್ ಗ್ರೋಸರಿ ಕಡೆ ಹೋಗೋದು. ಮಿಕ್ಕಿದೆಲ್ಲ ನಾನು ಆಲ್ಟರ್ನೇಟಿವ್ ಆಗಿ ಇಲ್ಲೇ ಜರ್ಮನ್ ಸೂಪರ್ ಮಾರ್ಕೆಟಲ್ಲೇ ಹುಡ್ಕೊತೀನಿ. ಸೊ ಇಷ್ಟಕ್ಕೆ ನನಗೆ 79 ಯೂರೋ ಆಯಿತು. ಸೊ ನಿಮಗೆಲ್ಲ ಗೊತ್ತಾಯಿತು ಅನ್ಕೋತೀನಿ ನಾನು ಇಂಡಿಯನ್ ಗ್ರೋಸರಿಯಿಂದ ಏನೇನು ಶಾಪ್ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ, ಅಲ್ಲೂ ಕೂಡ ನಾನು ಜರ್ಮನಿ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.